ಜಸ್ಟ್ ಫಾರ್ ಫನ್. ಟೈಮ್ ಪಾಸ್ಗೆ ಹಾಲಲ್ಲಿ ರಂಗೋಲಿ ಹಾಕ್ತಾ ಇದ್ದೀರಾ? ಹಾಸಿನಿ ಅಕ್ಕ ಆದ್ರೆ ಟೈಮ್ ಪಾಸ್ ಆಗದೆ ಹೀಗ್ ಮಾಡ್ತಿದಾರೆ ಅನ್ಕೋಬಹುದು ಚಿಕ್ಕಪ್ಪ. ದೊಡ್ಡತ್ತೆ ಆದ್ರೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಲ್ವಲ್ಲ. ಆ ಸ್ಮೈಲ್ಗೆ ಅರ್ಥ ಏನ್ ದೊಡ್ಡಮ್ಮ? ನಿಮ್ ಗಾಯತ್ರಿ ದೊಡ್ಡಮ್ಮನ್ ಫೋಟೋ ಇಲ್ಲಿಗೆ ತಗೊಂಡ್ ಬಾ, ಹೇಳ್ತೀನಿ. ಯಾವ್ದು ಆ ಫೋಟೋನಾ? ಅದೇ. ಏನ್ ಮಾಡ್ತಿದ್ದೀರಾ ಅಕ್ಕ? ಹ, ಗೊತ್ತಿಲ್ಲ. ಗೊತ್ತಿಲ್ದೇನೆ ರಂಗೋಲಿ ಹಾಕ್ತಿದ್ರ ಆತ್ಗೆ? ದೊಡ್ಡತ್ತೆ ರಂಗೋಲಿ ಹಾಕ್ತಿದ್ರಲ್ವಾ, ಸಹಾಯ ಮಾಡೋಣ ಅಂತ ನಾನು ಹಾಕ್ತಿದ್ದೀನಿ. ನಾನ್ ರೈಟ್ ಹ್ಯಾಂಡ್ ಅಲ್ಲಿ, ದೊಡ್ಡತ್ತೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ವಿಶಾಲ್? ದೊಡ್ಡಮ್ಮ ಫೋಟೋ ತಗೊಂಡ್ ಬಂದೆ. ಫೋಟೋಯಿಂದ ಏನ್ ಕೆಲ್ಸ ಇದೆ? ದೊಡ್ಡಕ್ಕ ತರ ಕೇಳಿದ್ರು ವಿಶಾಲು. ಯಾಕೆ ಅಂತ ನಾನು ಹೇಳ್ತೀನಿ, ಇರು ವಿಶಾಲ್. ಮೊನ್ನೆ ನನ್ನ ತಂಗಿ ಗಾಯತ್ರಿ ದೇವಿದು ಶ್ರಾದ್ದ ಮಾಡಿದ್ರಲ್ಲ, ಅವತ್ತು ತಿಲೋತಮ್ಮ ವಿಚಿತ್ರವಾಗಾಡಿ ನಡು ಮನೇಲಿ ಕನ್ನಡಿನ ಒಡೆದು ಹಾಕಿದ್ಲು ಅಂತ ಹೇಳಿದ್ರು. ಯಾರು ಹೇಳಿದ್ರು? ಯಾರೋ ಒಬ್ರು ಹೇಳಿರ್ತಾರ ಬಿಡಿ. ಅದು ಬಿಡು, ದೊಡ್ಡಮ್ಮಂಗೆ ಪೂರ್ತಿ ಹೇಳೋದಕ್ ಬಿಡು. ನಡು ಮನೇಲಿ ಕನ್ನಡಿನ ದೊಡ್ಡ ಮುತ್ತೈದೆ ತಿಲೋತಮ್ಮ ಒಡೆದು ಹಾಕಿದಕ್ಕೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ. ಆತ್ಮಕ್ಕೆ ಶಾಂತಿ ಕೊಡ್ಸೋದು ಅಂದ್ರೆ ಏನು ಅಮ್ಮೋರೆ? ಗಾಯತ್ರಿ ಅಮ್ಮವರು ಪುನರ್ಜನ್ಮ ತಗೊಂಡಿದಾರಲ್ವಾ? ಆ ವಿಷಯ ನಮಗೂ ಗೊತ್ತು ಅಕ್ಕ. ಆದ್ರೆ ಶಾಂತಿ ಇಲ್ದೇ ಇದ್ರೆ ಯಾವ ಸುಖನೂ ಇರಲ್ಲ ಗೊತ್ತಾ? ನಿಂಗೆ ಅರ್ಥ ಆಗದೆ ಮಾತಾಡ್ತಾ ಇದೀಯ. ಪುನರ್ಜನ್ಮ ಪಡ್ಕೊಂಡ್ಮೇಲೆ ಮತ್ತೆ ಆತ್ಮಕ್ ಶಾಂತಿ ಕೊಡ್ಸಕ್ಕೆ ಯಾಕೆ ನೋಡ್ಬೇಕು? ಹೌದಲ್ವ ದೊಡ್ಡಮ್ಮ? ಯಾರಾದ್ರೂ ಹಾಗೆ ಮಾತಾಡಿದ್ರೆ ಭಯೋ ಅಂತ ನೀವೇ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳ್ತಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಕಂದ ವಿಶಾಲ್, ನನ್ನ ತಂಗಿ ಮತ್ತೆ ಹುಟ್ಟಿದಾಳೆ ಅಂತ ನಿನ್ ಸಾಕ್ತಾಯಿ ತಿಲೋತಮ್ಮನ ಗೊತ್ತಿಲ್ವಾ? ಗೊತ್ತು. ಆದ್ರೂ ಸರಿ, ಅವಳು ಹಠ ಮಾಡಿ ಶ್ರಾದ್ದ ಮಾಡಿದಾಳೆ. ಬೇಗ ಬೇಗ ಮಾಡಿ ಮುಗಿಸಿ. ನಯನಿ ಪಟಪಟ ಅಂತ ಕೆಲಸ ಮುಗಿಸ್ಬೇಕು. ದೊಡ್ಡಮ್ಮ ಹೇಳಿದ್ಮೇಲೆ ತಡ ಯಾಕೆ ಮಾಡ್ತೇನೆ? ನಿಮ್ಮ ಇಷ್ಟ ಯಜಮಾನ್ರೆ. ಈ ಥರದ ಕೆಲಸ ಮಾಡಿದ್ರೆ ಸಾಕು. ಹಾಳಾದ ಗಾಳಿ ಎಲ್ಲಿಂದ ಬರುತ್ತೋ ಏನೋ, ಧೂಳಿ ಹಬ್ಬಿಸ್ಬಿಡುತ್ತೆ. ನೀವು ನಿಂಬೆ ಹಣ್ಣು ಇಡಕ್ಕ? ನಿಂಬೆ ಹಣ್ಣು ಇಡ್ಬೋದು, ಆದರೆ ದೀಪ ಬೆಳಗಿಸಿದ್ಮೇಲೆ ಆರದೆ ಹಾಗೆ ಇರುತ್ತೆ. ಅದು ಗಾಳಿ ಬರ್ತಿದೆಯಲ್ಲ. ಏನು ಪರವಾಗಿಲ್ಲ ವಿಕ್ರಾಂತ್. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ.
ಹಾಸಿನಿ, ಆ ಹಣತೆನ ಈ ಕಡೆ ಇಡು. ನೈನಿ, ಬೆಂಕಿ ಪಟ್ನ ತಗೊಂಡು ಗಾಯತ್ರಿ ಕೈಯಲ್ಲಿ ದೀಪ ಬೆಳಗ್ಸು. ನೈನಿ ತಗೋ ಈ ಬೆಂಕಿ ಕಡ್ಡಿ. ನಾನು ಈ ಬೆಂಕಿ ಪಟ್ನ ಹಿಡ್ಕೋತೀನಿ, ನೀನ್ ಗೀರು. ಅವಳ ಕೈಯಲ್ಲಿ ಬೆಂಕಿ ಕಡ್ಡಿ ಕೊಟ್ಟು ಎಸೆಯಕ್ ಬಿಡ್ತೀಯಾ? ಹಾಗಲ್ಲ ಅಮ್ಮೋರೆ, ಅದನ್ನ ಬಿಸಾಕು ಅಂತ. ಬಿಡು ಅಂದ್ರೆ ಚಿಕ್ಕ ಮಕ್ಕಳು ಎಸೆದ್ ಬಿಡ್ತಾರೆ. ಮುಖದ ಮೇಲೆ ಎಣ್ಣೆ ಬಿದ್ದಿದೆ, ಬೆಂಕಿ ಕಿಡಿ ಬಿದ್ರೆ ಸುಟ್ಟು ಹೋಗಲ್ವಾ? ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ದೊಡ್ಡಮ್ಮ, ಯಾವತ್ತೂ ಹೀಗಾಗಿರ್ಲಿಲ್ಲ. ದೊಡ್ಡತ್ತೆ ಯಾಕೆ ಪಾಪ ನೈನಿಗೆ ಹಾಗೆ ಬೈದ್ಬಿಟ್ರು? ಯಾವಾಗ್ಲೂ ತಲೆ ಮೇಲೆ ಕೂರ್ಸ್ಕೊಂಡಿರಕ್ ಆಗಲ್ಲ ಅಕ್ಕ, ಒಂದೊಂದ್ಸಲ ಈ ತರನೂ ಆಗತ್ತೆ.